40 ವರ್ಷಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ. ಈ ಸಂದರ್ಭದಲ್ಲಿ ನಾನು ಒಳ ಮೀಸಲಾತಿಯನ್ನು ಜಾರಿ ಮಾಡಿರ್ತಕ್ಕಂಥ ನ್ಯಾಯಾಧೀಶರಿಗೆ ಮತ್ತು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಬೆಂಬಲಿಸತಕ್ಕಂಥ ಎಲ್ಲ ಪಕ್ಷಗಳಿಗೆ ನಾನು ಅಭಿನಂದಿಸ್ತೀನಿ. ಯಾಕಂತಂದರೆ ನಿಜವಾದ ಶೋಷಿತ ಜನಾಂಗವನ್ನು ಗುರುತಿಸುವಲ್ಲಿ ನ್ಯಾಯಾಂಗರು ನ್ಯಾಯಾಧೀಶರು ಒಂದು ನ್ಯಾಯ ಕೊಡಿ. ಯಾಕಂದರೆ ಇವತ್ತು ಈ ಸಮಾಜದಲ್ಲಿ ಅಸ್ಪೃಶ್ಯತೆ ಜನಾಂಗ ಜನಾಂಗಕ್ಕೆ ಅಂತಂದರೆ ಇವತ್ತಿಗೂ ನನ್ನನ್ನು ಊರಿಂದ ಹೊರಗಿಟ್ಟವ್ರೆ, ಕೇರಿಂದ ಹೊರಗಿಟ್ಟವ್ರೆ, ಶೈಕ್ಷಣಿಕದಿಂದ ಹೊರಗಿಟ್ಟವ್ರೆ, ನೌಕರಿಂದ ಹೊರಗಿಟ್ಟವ್ರೆ, ಸರ್ಕಾರದಿಂದ ಹೊರಗಿಟ್ಟವ್ರೆ. ಆಮೇಲೆ ಒಬ್ಬ ಗ್ರಾಮ ಪಂಚಾಯಿತಿಯ ಮೆಂಬರು ಸಹ ಕೆಲವು ಜಾತಿಗಳಲ್ಲಿ ಆಗಿಲ್ಲ. ಇದನ್ನು ಮನಗಂಡು ಇವತ್ತು ಸಾಕಷ್ಟು ಜಾತಿಗಳು SC ಜಾತಿಲೇ ಆಗಿರ್ಬೋದು, ಬಲಾಢ್ಯ ಜಾತಿಗಳು ಏನಿದೆ ಅವೆಲ್ಲನ ಸಿಂಹ ಸಪ್ನದ ಪಾಲನೆ ಪಡೆದಿದೆ. ಈ ಹಿನ್ನೆಲೆಯಲ್ಲಿ ಏನು ಸುಪ್ರೀಂ ಕೋರ್ಟ್ ಒಂದು ಉತ್ತಮವಾದಂಥ ಐತಿಹಾಸಿಕ ಪ್ರಪಂಚದಲ್ಲೇನೇ ಅಸ್ಪೃಶ್ಯ ಜಾತಿಯನ್ನು ಒಂದು ಗುರುತಿಸಿ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದ್ದೆ. ಈ ಸಂದರ್ಭದಲ್ಲಿ ನಾನು ಏನು ಹೋರಾಟ ಮಾಡಿದ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಎಲ್ಲ ರಾಜಕೀಯ ಪಕ್ಷಗಳು ಸಹ ಹೋರಾಟ ಮಾಡಿದ್ದು ಹಿಂದೆ. ಮತ್ತು ಏನು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, AAP ಪಕ್ಷ ಆಗಿರ್ಬೋದು, CPI ಆಗಿರ್ಬೋದು, ಈ ಥರ ಎಲ್ಲ ಪಕ್ಷಗಳು ಬೆಂಬಲಿಸ್ತವೆ. ಹಾಗಾಗಿ ಈ ಎಲ್ಲ ಸಂಘಟನೆಗಳಿಗೂ ನಾನು ಇವತ್ತು ಏನು ಐತಿಹಾಸಿಕ ಏನು ತೀರ್ಪನ್ನು ಕೊಟ್ಟಿದೆ. ಈ ಸಂದರ್ಭದಲ್ಲಿ ನಾನು ಜಯವಾಗಲಿ. ನಾನು ಇವತ್ತೆಲ್ಲನೇ ಎಲ್ಲ ಸಂಘಟನೆಗೆ ಅಭಿನಂದಿಸ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ದಲಿತ ಸಂಘಟನೆ PN ರಾಮಯ್ಯ ಅವರು ಒಂದು ಕಡೆ ಹೇಳ್ತಾ ಇದ್ರು, ನಾವು ಪ್ರಪ್ರಥಮವಾಗಿ ವರದಿಯನ್ನು ಸ್ವೀಕರಿಸಿದ್ದೆ BJP. ಈ ವರದಿಯನ್ನು ಸ್ವೀಕರಿಸಿದ್ದೆ BJP 11 ವರ್ಷದ ಮುಂಚೆ. ಆಮೇಲೆ ಒಳ ಮೀಸಲಾತಿಯನ್ನು ವರದಿಯನ್ನು ಹೆಚ್ಚು ಕೇಂದ್ರ ಕಳಿಸ್ತಲ್ಲ ನಿರ್ಲಕ್ಷ್ಯತೆ ಮಾಡಿದ್ದೆ ಕಾಂಗ್ರೆಸ್. ಈಗ BJP ಸರ್ಕಾರನೂ ವರದಿ ಕಳಿಸ್ತು, ಕಾಂಗ್ರೆಸ್ ವರದಿ ಕಳಿಸ್ತು. ಇಲ್ಲಿ ಎರಡು ಪಕ್ಷದ ಪಾತ್ರವಿದೆ. ಇಲ್ಲಿ ಯಾವ ಪಕ್ಷದ ವಿರೋಧಿಸ್ತಕ್ಕಂಥ ಪಾತ್ರವಿಲ್ಲ. ಎರಡು ಪಕ್ಷಗಳನ್ನು ಒಳ ಮೀಸಲಾತಿ ಪರವಾಗದೆ. ಈಗ ಸಿದ್ದರಾಮಯ್ಯನವರು ಈಗಾಗಲೇ ಆಂಧ್ರ ಬೇರೆ ಸರ್ಕಾರಗಳು ಏನಿದ್ದಾರೆ, ತೆಲಂಗಾಣ ಅವೆಲ್ಲನ ನಾಳೆನೇ ಹೇಳ್ಬಿಟ್ಟಿದ್ದಾವೆ. ಅಲ್ಲೇ ಒಳ ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಾವು ಕ್ರಮ ತಗೊಂತೀವಿ ಅಂತ. ಹಂಗಾಗಿ ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನ ಸರ್ಕಾರ ಕೂಡಲೇ ನ್ಯಾಯಮೂರ್ತಿ ಸದಾಶಿವ ಆಯೋಗದನ್ನು ಯಥಾವತ್ತಾಗಿ ವರದಿಯನ್ನು ಕೂಡಲೇ ಜಾರಿ ಮಾಡಿ ಕಳಿಸ್ಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ.